ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ನೀವು ಕೇಳ್ತಾ ಇದ್ದಂಥ ಸಾಕಷ್ಟು ಪ್ರಶ್ನೆಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಇದ್ದೀನಿ. ಅಮ್ಮನ ಮನೆ ಹೋಮ್ ಟೂರ್ ಮಾಡಿ ಅಂತ ಕೇಳಿದ್ರಿ. ಅದ್ರ ಜೊತೆಗೆ ಸೈಟ್ ಮೆಜರ್ಮೆಂಟ್ ಎಷ್ಟಿದೆ, ಮತ್ತೆ ಮನೆ ತುಂಬಾನೇ ದೊಡ್ಡದಾಗಿ ಚೆನ್ನಾಗಿ ಬಂದಿದೆ, ಹೇಗೆ ಪ್ಲಾನ್ ಮಾಡಿದ್ರಿ, ಏನು ಅಂತೆಲ್ಲ ಸಾಕಷ್ಟು ಪ್ರಶ್ನೆ ಕೇಳ್ತಾ ಇದ್ರಿ. ಇವತ್ತು ಕಂಪ್ಲೀಟ್ ಆಗಿ ನಿಮಗೆ ಎಲ್ಲದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಟೋಟಲ್ ಅಮೌಂಟ್ ಎಷ್ಟಾಯ್ತು ಸ್ಟಾರ್ಟಿಂಗಿಂದ ನಮ್ಮ ಗೃಹ ಪ್ರವೇಶ ಮುಗಿಸಿ ನಾವು ಒಳಗಡೆ ಹೋಗೋಷ್ಟೊತ್ತಿಗೆ, ಮತ್ತೆ ಯಾವ ರೀತಿ ನಾವು ಈ ಒಂದು ಮನೆಯ ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಅನ್ನ ಮಾಡಿದ್ವಿ, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ಎಷ್ಟೋ ಜನ ಈಗ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿರ್ತೀರ, ಸೈಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ಗೊತ್ತಾದ್ರೆ ಅದ್ರ ಪ್ರಕಾರ ನೀವು ಕೂಡ ಪ್ಲಾನಿಂಗ್ ಮಾಡ್ಕೋಬಹುದು ಅಲ್ವಾ. ಹಾಗಾಗಿ ಹೇಳ್ತಾ ಇದ್ದೀನಿ. ಗೃಹ ಪ್ರವೇಶಕ್ಕೆ ಬಂದವರು ಕೂಡ ಕೇಳ್ತಾ ಇದ್ದಿದ್ದು ಒಂದೇ ಪ್ರಶ್ನೆ: ಮನೆ ಇಷ್ಟು ದೊಡ್ಡದಾಗಿ ಬಂದಿದೆ, ಸೈಟ್ ಮೆಜರ್ಮೆಂಟ್ ಎಷ್ಟು ಎಷ್ಟು ತುಂಬಾ ಉದ್ದ ಸೈಟ್ ತಗೊಂಡಿದ್ದೀರಾ, ಹೇಗೆ ಏನು ಪ್ರತಿಯೊಂದನ್ನು ಕೂಡ ಪ್ರಶ್ನೆ ಮಾಡ್ತಾನೆ ಇದ್ರು. ಯಾಕಂದ್ರೆ ಮನೆ ಒಂದು ಫಿನಿಶಿಂಗ್ ಅಷ್ಟು ಚೆನ್ನಾಗಿತ್ತು, ಪ್ರತಿಯೊಬ್ಬರಿಗೂ ಕೂಡ ತುಂಬಾನೇ ಇಷ್ಟ ಆಯ್ತು. ಹಾಗಾಗಿ ಇವತ್ತು ನಿಮ್ಮೆಲ್ಲಾ ಪ್ರಶ್ನೆಗೂ ಕೂಡ ಉತ್ತರ ಕೊಡ್ತಾ ಇದ್ದೀನಿ. ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಈ ರೀತಿ ಒಂದು ಮನೆಯಲ್ಲಿ ಇರಬೇಕು ಅಂತಂದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಕೆಲವು ಸಲ ದುಡ್ಡಿಗೆ ಯೋಚನೆ ಮಾಡ್ಬಿಡ್ತೀವಿ, ತುಂಬಾ ಸಾಲ ಆದ್ರೆ ತೀರ್ಸೋದು ಹೇಗೆ. ಎಷ್ಟೋ ಜನಕ್ಕೆ ಆಗಿರೋಂಥ ಸಮಸ್ಯೆನೇ ಅದು. ಶುರು ಮಾಡುವಾಗ ಒಂದ್ ರೀತಿ ಲೆಕ್ಕಾಚಾರ ಇರುತ್ತೆ, ಅವ್ರ ಬಜೆಟೇ ಒಂದ್ ರೀತಿ ಇರುತ್ತೆ. ಆದ್ರೆ ಫಿನಿಶಿಂಗ್ ಲೆವೆಲ್ಗೆ ಹೋಗ್ತಾ ಹೋಗ್ತಾ ದುಡ್ಡು ನೀರ್ ತರ ಖರ್ಚಾಗ್ತಾ ಇರುತ್ತೆ, ಸಾಲ ಕೂಡ ಬೆಳೀತಾ ಇರುತ್ತೆ, ಬ್ಯಾಂಕ್ ಲೋನ್ ಮಾಡ್ತಾರೆ, ಒಡವೆ ಇಡುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಆದ್ರೆ ಯಾವತ್ತೂ ಅಷ್ಟೇ ನಮ್ಮ ಪ್ಲಾನ್ಗೆ ನಾವು ಪಕ್ಕಾ ಇರಬೇಕು. ಇದ್ರ ಇಷ್ಟಲ್ಲೇ ನಮ್ಮ ಕೆಲಸ ಆಗ್ಬೇಕು ಅನ್ನುವಂಥ ನಿರ್ಧಾರ ನಮಗೆ ಗಟ್ಟಿಯಾಗಿರ್ಬೇಕು. ಯಾರು ಏನ್ ಬೇಕಾದ್ರೂ ಹೇಳಿ, ನಮ್ಮ ಪ್ಲಾನಿಂಗ್ ಅನ್ನ ಚೇಂಜ್ ಮಾಡಬಾರ್ದು. ನಾವು ಮೊದಲು ಏನ್ ಫಿಕ್ಸ್ ಆಗಿರ್ತೀವೋ ಹಾಗೆ ಬರಬೇಕು. ಯಾಕೆಂದ್ರೆ ನಾವೀಗ 1 ಅಥವಾ 2 ಫ್ಲೋರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತೀವಿ. ಅದು ಹೋಗ್ತಾ ಹೋಗ್ತಾ ಅಯ್ಯೋ ಆಗೋದ್ರ ಜೊತೆಗೆ ಆಗ್ಬಿಡತ್ತೆ, ಮಾಡ್ಬಿಡಿ, ಮೇಲೆ ಇನ್ನೊಂದ್ 2 ಫ್ಲೋರ್ ಏರಿಸ್ಬಿಡಿ, ಬಾಡಿಗೆಗೆ ಬಿಡಿ, ಹೀಗೆಲ್ಲ ಮಧ್ಯೆ ಮಧ್ಯೆ ನಮಗೆ ಅಡ್ವೈಸ್ಗಳು ಕೊಡ್ತಾ ಇರ್ತಾರೆ. ಆದ್ರೆ ನಮ್ಮ ಕೈಯಲ್ಲಿ ದುಡ್ಡಿದ್ರೆ ಅಥವಾ ಬೇರೆ ಯಾವ್ದಾದ್ರು ಆದಾಯದ ಮೂಲ ಇದ್ರೆ ನಾವು ಅದನ್ನ ಓಕೆ ಮಾಡ್ಬೇಕು. ಇಲ್ಲದಿದ್ರೆ ನಮ್ಮ ಪ್ಲಾನ್ ಏನಿದೆಯೋ ನಾವು ಅದ್ರ ಪ್ರಕಾರನೇ ನಡ್ಕೋಬೇಕು. ಈ ಒಂದು ಚಿಕ್ಕ ಸೈಟ್ ಅಲ್ಲಿ ತ್ರಿಬಲ್ ಬೆಡ್ರೂಮಿನ ಡೂಪ್ಲೆಕ್ಸ್ ಮನೆ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ರೆ, ಹಾಲ್ ಕೂಡ ತುಂಬಾನೇ ವಿಶಾಲವಾಗಿದೆ. ಸೋಫಾ ಇಟ್ಕೊಳ್ಳೋದಕ್ಕಾಗಿರ್ಬಹುದು, ಟಿವಿ ಇಟ್ಕೊಳ್ಳೋದಕ್ಕಾಗಿರ್ಬಹುದು, ನೀಟಾಗಿ ಬಂದಿದೆ. ಕೆಲವೊಂದು ಕಡೆ ನಾವು ನೋಡಿರಬಹುದು, ಅಲ್ಲಲ್ಲಲ್ಲಿ ಡಿವೈಡ್ ಆಗ್ಬಿಟ್ಟಿರುತ್ತೆ. ಹಾಲ್ ಲಿವಿಂಗ್ ಏರಿಯಾ ಬಂದು ಡಿವೈಡ್ ಆಗ್ಬಿಟ್ಟಿರುತ್ತೆ. ನೀಟಾಗಿ ನಮಗೆ ಸ್ಕ್ವಯರ್ ಇರಬೇಕು, ಇಲ್ಲ ಅಂದ್ರೆ ರೆಕ್ಟಾಂಗಲ್ ನಲ್ಲಿ ಇರಬೇಕು. ಆ ರೀತಿ ಇದ್ರೆ ಮನೆ ತುಂಬಾನೇ ಕಳಕಳಿಯಾಗಿ ಕಾಣಿಸ್ತಾ ಇರುತ್ತೆ. ಅದೇ ರೀತಿನೇ ನಮ್ಗೆ ಅವರು ಮೊದಲು ಪ್ಲಾನಿಂಗ್ ಅನ್ನ ಕೊಟ್ಟಿದ್ದು ಈ ರೀತಿ ಆಗಿತ್ತು. ಈ ಸೈಟ್ ನ ಮೆಷರ್ಮೆಂಟ್ 600 ಸ್ಕ್ವಯರ್ ಫೀಟ್, 40 by 15, ಉದ್ದ 40, ಅಗಲ 15, ಚಿಕ್ಕ ಸೈಟ್. ಟೋಟಲ್ ಈ ಬಿಲ್ಡಿಂಗ್ಗೆ 15 ಚದರ ಆಗಿದೆ. ಈ ಟೋಟಲ್ ಈ ಬಿಲ್ಡಿಂಗ್ ಬಂದು 15 ಚದರ. ನಮ್ಗೆ 3 ರೀತಿಯ ಪ್ಯಾಕೇಜ್ ಅನ್ನ ಕೊಟ್ಟಿದ್ರು. ಒಂದು ಆ, ಒಂದು 90ಕ್ಕೆ, ಇನ್ನೊಂದು 2 ಲಕ್ಷಕ್ಕೆ, 2.5 ಲಕ್ಷಕ್ಕೆ, ಈ ರೀತಿಯ 3 ಪ್ಯಾಕೇಜ್ ಇರುತ್ತೆ. ಅಂದ್ರೆ ಒಂದು ಚದರಕ್ಕೆ ಇಷ್ಟು ಅಂತ. ಈ ಒಂದು ಪ್ಯಾಕೇಜ್ ನಲ್ಲಿ ಯಾವ್ಯಾವ ರೀತಿ ಐಟಮ್ ಅನ್ನ ಅವರು ಉಪಯೋಗಿಸ್ತಾರೆ, ಮತ್ತೆ ಎಕ್ಸಸ್ ಅಮೌಂಟ್ಗಳು, ಇವಾಗ ನಾವು ಗ್ರಾನೈಟ್ ಹಾಕಿಸ್ಕೊಳ್ತೀವೋ, ಟೈಲ್ಸ್ ಹಾಕೊಳ್ತೀವೋ, ಮತ್ತೆ ಬಾತ್ರೂಮ್ ವಾಲ್ ಆಗಿರ್ಬಹುದು, ಕಿಚನ್ ವಾಲ್ ಆಗಿರಬಹುದು, ಎಷ್ಟು ಅಡಿವರೆಗೂ ನಮಗೆ ಟೈಲ್ಸ್ ಬೇಕು, ಈ ತರದೆಲ್ಲ ಇರುತ್ತೆ. ಮತ್ತೆ ಸ್ಟೇರ್ ಕೇಸ್ದು ಕೂಡ ಅಷ್ಟೇ, ಅಲ್ಲಿಗೆ ನಮಗೆ ಯಾವ ರೀತಿ ಗ್ರಾನೈಟ್ ಬೇಕಾಗತ್ತೆ, ಅವ್ರ ರೇಟ್ ಏನಿರುತ್ತೆ, ಅದ್ರ ಮೇಲೆ ನಮ್ದು ಏನ್ ಕೊಡ್ಬೇಕಾಗತ್ತೆ, ಈ ರೀತಿ ಎಲ್ಲಾನು ಕೂಡ ಎಕ್ಸ್ಪ್ಲೈನ್ ಮಾಡಿರುವಂತ 3 ರೀತಿಯ ಪ್ಯಾಕೇಜ್ ಅನ್ನು ಅವ್ರು ನಮಗೆ ಕೊಡ್ತಾರೆ. ಅದ್ರಲ್ಲಿ ನಾವು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ತೀವೋ ಆ ರೀತಿ ನಮ್ಮ ಬಿಲ್ಡಿಂಗ್ ಸ್ಟ್ರಕ್ಚರ್ ಬರುತ್ತೆ. ನಾವು 2 ಲಕ್ಷದ ಪ್ಯಾಕೇಜ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಅದರಲ್ಲಿ ನಮ್ಮ ಬಿಲ್ಡಿಂಗ್ ಈ ರೀತಿ ಬಂದಿದೆ. ಮೇನ್ ಡೋರು ಮತ್ತೆ ವಿಂಡೋ ಎರಡೂ ಸೇರಿ ಉದ್ದ 7 ಅಡಿ, ಅಗಲ 3.5 ಅಡಿ ಬಂದಿದೆ. ಸಣ್ಣದಾಗಿ ಪಾರ್ಕಿಂಗ್ ಮಾಡ್ಕೊಂಡು ಮೇನ್ ಡೋರ್ ಇಂದ ಒಳಗಡೆ ಬರ್ತಿದ್ದ ಹಾಗೇನೆ ರೈಟ್ ಸೈಡ್ ಅಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಮತ್ತೆ ಟಾಯ್ಲೆಟ್, ಪಕ್ಕದಲ್ಲಿ ಸ್ಟೇರ್ ಕೇಸು, ಅಲ್ಲಿಂದ ಮುಂದೆ ಪೂರ್ತಿಯಾಗಿ ಲಿವಿಂಗ್ ಏರಿಯಾ, ಅದಾದ್ಮೇಲೆ ಒಂದು ಪೂಜಾ ರೂಮು ಮತ್ತೆ ಒಂದು ಓಪನ್ ಕಿಚನ್. ಪೂಜಾ ರೂಮ್ ಕೂಡ ಅಷ್ಟೇ, ಆದಷ್ಟು ಬ್ರೈಟ್ ಆಗಿ ಸಿಂಪಲ್ ಆಗಿದ್ದಷ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈ ಟೈಲ್ಸ್ ಅಲ್ಲಿ ದೇವರ ಮೂರ್ತಿ ಇರುವಂತದನ್ನೆಲ್ಲ ಹಾಕಿಸ್ಕೊಳಕ್ ಹೋಗ್ಬಾರ್ದು. ಆದಷ್ಟು ಪ್ಲೇನ್ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಎಷ್ಟೆಷ್ಟು ಮೆಜರ್ಮೆಂಟ್ ಅಲ್ಲಿ ತಗೊಂಡಿದ್ದಾರೆ, ನಾನು ಅವ್ರ ಹತ್ರನೇ ಮಾತಾಡಿಸ್ಬೇಕು ಅನ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಬ್ಯುಸಿ ಇರೋದ್ರಿಂದ ಅವರು ಮಾತಿಗೆ ಸಿಗ್ತಾ ಇಲ್ಲ. ನೋಡೋಣ, ಅವ್ರದ್ದು ಅಲ್ಲೇ ಕೂಡ ಇನ್ನಷ್ಟು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅವ್ರೇನಾದ್ರೂ ಯಾವಾಗ್ಲಾದ್ರೂ ನನಗೆ ಸಿಕ್ಕಿದಾಗ ಅವ್ರ ಹತ್ರನೇ ಮಾತಾಡಿಸ್ತೀನಿ. ಈ ಬಿಲ್ಡಿಂಗ್ ಪ್ಲಾನಿಂಗ್ ಎಲ್ಲ ಹೇಗ್ ಮಾಡಿದ್ರು, ಮತ್ತೆ ಕಿಚನ್ ಆಗಿರ್ಲಿ, ಲಿವಿಂಗ್ ಏರಿಯಾ ಆಗ್ಲಿ, ಎಷ್ಟೆಷ್ಟು ಮೆಜರ್ಮೆಂಟ್ ತಗೊಂಡಿದ್ದಾರೆ, ಯಾವ ರೀತಿ ಪ್ಲಾನ್ ಮಾಡಿದ್ರು ಅನ್ನೋದನ್ನ ಅವ್ರ ಹತ್ರನೇ ಹೇಳಿಸ್ತೀನಿ. ನಾನು ನಿಮ್ಗೆ ಅವ್ರನ್ನ ಕನ್ಸಲ್ಟ್ ಮಾಡಿ ನಿಮ್ಮಿಂದ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಕೇಳ್ಕೊಳ್ಳಿ ಅಂತ ಹೇಳಿ 2-3 ವಿಡಿಯೋದಲ್ಲಿ
ವಿಡಿಯೋದಲ್ಲಿ ಅವರ ನಂಬರ್ಸನ್ನು ಶೇರ್ ಮಾಡಿದ್ದೀನಿ. ದಯವಿಟ್ಟು ನಿಮ್ಮ ಪರ್ಸ್ನಲ್ ಏನಾದರೂ ಇದ್ದರೆ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ಸೊಲ್ಯೂಷನ್ ಸಿಗುತ್ತೆ. ಅಥವಾ ನಿಮ್ಮ ಪ್ಲಾನಿಂಗ್ ಬಗ್ಗೆ ಆಗಿರಬಹುದು, ಅಮೌಂಟ್ಗಳ ಬಗ್ಗೆ ಆಗಿರಬಹುದು, ಏನಾದರೂ ಇದ್ದರೆ ನೀವು ಅವ್ರ ಹತ್ರ ಕೇಳಬಹುದು. ವಾಸ್ತು ಪ್ರಕಾರ ಪಕ್ಕಾ ಪ್ಲಾನಿಂಗನ್ನು ನೀಟಾಗಿ ಮಾಡಿಕೊಡ್ತಾರೆ. ಅವರು ಈ ಒಂದು ಮನೆಯ ಪ್ಲಾನಿಂಗ್ ಕೊಟ್ಮೇಲೆ ನಾನು ನನಗೆ ಗೊತ್ತಿರುವಂಥ ಜ್ಯೋತಿಷಿಗಳ ಹತ್ರನೂ ತೋರಿಸಿದ್ದೆ, ಕರೆಕ್ಟಾಗಿ ಮಾಡಿಕೊಟ್ಟಿದ್ರು. ಹಾಗಾಗಿ ಹೇಳ್ತಾ ಇದ್ದೀನಿ, ಪಕ್ಕಾ ವಾಸ್ತು ಪ್ರಕಾರ ನೀಟಾಗಿ ಪ್ಲಾನಿಂಗ್ ಮಾಡಿ ಎಲ್ಲೂ ಕೂಡ ಸ್ವಲ್ಪನೂ ಜಾಗ ವೇಸ್ಟ್ ಆಗದೆ ಇರೋ ರೀತಿನಲ್ಲಿ ಗಾಳಿ ಬೆಳಕು ಎಲ್ಲ ರೀತಿಯಿಂದ ಅನುಕೂಲಕರವಾಗಿ ಇರೋವಂಥ ಮನೆಯನ್ನ ಕಟ್ಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರ್‌ನಲ್ಲಿ 2 ಬೆಡ್‌ರೂಮು, ಒಂದು ಮಾಸ್ಟರ್ ಬೆಡ್‌ರೂಮು, ಇನ್ನೊಂದು ಮಾಮೂಲಿ ಚಿಕ್ಕ ಬೆಡ್‌ರೂಮ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಎರಡೂ ರೂಮ್‌ಗೂ ಕೂಡ ಇಂಟೀರಿಯರ್ ಕೂಡ ತುಂಬಾನೇ ಚೆನ್ನಾಗಿ ಸೂಟ್ ಆಗಿದೆ. ಅದು ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅವರೇ ಸೆಲೆಕ್ಟ್ ಮಾಡಿರುವಂಥದ್ದು. ನಾವು ಕೂಡ ಸೆಲೆಕ್ಟ್ ಮಾಡಿದ್ವಿ. ಆದರೆ ಅದು ವೇರಿಯೇಷನ್ ಹೇಗೆ ಬರುತ್ತೆ, ಗೋಡೆ ಪೇಂಟಿಂಗ್ ಆಗಿರ್ಬೋದು, ಮತ್ತೆ ವಾರ್ಡ್‌ರೋಬ್‌ಗಳದ್ದಾಗಿರ್ಬೋದು, ಅದರದ್ದೆಲ್ಲ ನೀಟಾಗಿ ಎಕ್ಸ್‌ಪ್ಲೈನ್ ಮಾಡಿ ಯಾವ್ಯಾವ ಕಲರ್ ಸೂಟ್ ಆಗುತ್ತೆ ಅಂತ ಹೇಳಿ ಮಾಡಿದ್ರು. ಎರಡೂ ರೂಮಲ್ಲೂ ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಮಾಡಿಸ್ಕೊಂಡಿಲ್ಲ. ನಮ್ಮ ಅಮ್ಮನಿಗೆ ಅಟ್ಯಾಚ್ಡ್ ಬಾತ್ರೂಮ್, ಟಾಯ್ಲೆಟ್ ಇಷ್ಟ ಇಲ್ಲ. ಹಾಗಾಗಿ ಎರಡೂ ರೂಮಿಗೂ ಕೂಡ ಹೊರಗಡೆನೆ ಒಂದೇ ಕಾಮನ್ ಟಾಯ್ಲೆಟ್ ಅನ್ನು ಮಾಡಿಕೊಟ್ಟಿದ್ದಾರೆ. ಮತ್ತೆ ಒಂದು ಮಿನಿ ಬಾಲ್ಕನಿ ಕೂಡ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಒಂದು ಜೂಲ ಎಲ್ಲ ಹಾಕೊಂಡು ಮಕ್ಕಳು ಆಟ ಆಡಬಹುದು. ಹೊರಗಡೆ ನಿಂತ್ಕೊಂಡು ಆ ವ್ಯೂಸ್ ಅನ್ನ ಎಂಜಾಯ್ ಮಾಡಬಹುದು. ಕೂತ್ಕೊಂಡು ಮಾತಾಡಬಹುದು. ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಒಂದೊಂದು ಇಂಚು ಜಾಗ ಕೂಡ ವೇಸ್ಟ್ ಮಾಡಿಲ್ಲ. ಇಂಜಿನಿಯರ್ಸ್ ಪ್ಲಾನ್ ಅಂದ್ರೆ ಹಾಗೆ ಅಲ್ವಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸ್ವಲ್ಪ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಪ್ಲಾನಿಂಗ್ ಅನ್ನ ನೀಟಾಗಿ ಮಾಡಿಸ್ಕೋಬೇಕು. ಅಲ್ಲಿಂದ ಮೇಲೆ ಸೆಕೆಂಡ್ ಫ್ಲೋರ್‌ನಲ್ಲಿ ಟೆರೇಸ್, ಅಲ್ಲಿ ಒಂದು ರೂಮ್, ಸಿಂಗಲ್ ರೂಮ್ ಅನ್ನ ಮಾಡಿಕೊಟ್ಟಿದ್ದಾರೆ. ಅದನ್ನ ಗೆಸ್ಟ್ ರೂಮ್ ತರ ಯೂಸ್ ಮಾಡ್ಕೋಬಹುದು. ಮೇಲೆ ಟೆರೆಸ್ ಮೇಲೆ ಇದೊಂದು ಸ್ಟೇರ್ ಕೇಸ್ದು ಹೆಡ್ ರೂಮು, ಮತ್ತೆ ಒಂದು ಸಿಂಗಲ್ ರೂಮ್ ಅಷ್ಟೇನೆ, ಅಟ್ಯಾಚ್ಡ್ ಬಾತ್ರೂಮ್ ಟಾಯ್ಲೆಟ್ ಇರುವಂತ ಸಿಂಗಲ್ ರೂಮು. ಮೇಲಿಂದನೂ ಕೂಡ ವ್ಯೂಸ್ ನೋಡಿ ಈ ರೀತಿ ಕಾಣಿಸುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಈ ಟೆರೇಸ್ ಮೇಲೂ ಕೂಡ ಅಷ್ಟೇ, ಸುತ್ತ ಏನು ಕಾಂಪೌಂಡ್ ವಾಲ್ ಹಾಕಿರ್ತಾರೆ, ಅದು ಕೂಡ ಸುಮಾರು 4.5 ಅಡಿಗಿಂತನೂ ಜಾಸ್ತಿ ಇದೆ ಅನ್ಕೊಳ್ತೀನಿ. ಯಾಕೆಂದ್ರೆ ನಾವು ನಿಂತ್ಕೊಂಡು ನೋಡಿದ್ರು ಕೂಡ ಕಾಲ್ನ ಹೀಗೆ ಮೇಲೆತ್ತಿ ಬಗ್ಗಿ ನೋಡಬೇಕು, ಅಷ್ಟು ಹೈಟ್ ಮಾಡಿದ್ದಾರೆ. ಮಕ್ಕಳು ಕೂಡ ಅಷ್ಟೇ ಆರಾಮಾಗಿ ಓಡಾಡ್ಕೊಂಡು ಆಟ ಆಡಬಹುದು. ಯಾವುದೇ ರೀತಿ ಭಯನೂ ಇಲ್ಲ. ಇಲ್ಲಿ ಒಂದು ಸ್ಟೇರ್ ಕೇಸ್ದು ಹೆಡ್ ರೂಮು, ಇನ್ನೊಂದು ಸಿಂಗಲ್ ರೂಮು. ಆ ರೂಮ್ಗೂ ಕೂಡ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ. ಫೈನಲಿ ಮನೆಯ ಫಿನಿಶಿಂಗ್ ಈ ರೀತಿ ಇದೆ. ಇಂಟೀರಿಯರ್ ಕೂಡ ಅಷ್ಟೇನೆ, ತುಂಬಾನೇ ಕಡಿಮೆ ಬಜೆಟ್‌ಗೆನೆ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ವುಡ್ಡನ್ನ ಯೂಸ್ ಮಾಡಿದ್ದಾರೆ. ಕಿಚನ್‌ಗೆ ಮತ್ತೆ ಲಿವಿಂಗ್ ಏರಿಯಾದಲ್ಲಿ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ. ಡೋರ್‌ಗಳು ಕೂಡ ಅಷ್ಟೇ, ತುಂಬಾ ಒಳ್ಳೆ ಕ್ವಾಲಿಟಿಯ ವುಡ್ಡನ್ನ ಯೂಸ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್‌ನಲ್ಲಿ ಮೆಟ್ಲು ಕೆಳಗಡೆ ಇರುವಂತ ಸ್ಪೇಸನ್ನ ನಾವು ಸ್ಟೋರೇಜಾಗಿ ಕೂಡ ಯೂಸ್ ಮಾಡ್ಬೋದಾಗಿತ್ತು. ಆದ್ರೆ ಎಷ್ಟು ಸ್ಟೋರೇಜ್ ಅಂತ ಇಟ್ಕೊಳ್ಳೋದು ಅಂತ ಹೇಳಿ ಇಲ್ಲಿ ಚಿಕ್ಕದಾಗಿ ಮಿನಿ ಪಾರ್ಕನ್ನ ನಾವೇ ಆರ್ಗನೈಸ್ ಮಾಡ್ಕೊಂಡಿದೀವಿ. ಇಂಟೀರಿಯರ್ ಕೂಡ ಅಷ್ಟೇನೆ, ಎಲ್ಲ ಸ್ಕ್ವೇರ್ ಫೀಟ್ ಲೆಕ್ಕ. 450ರಿಂದ 1500, ₹1800 ಕೂಡ ಇರುತ್ತೆ. ಕಿಚನ್‌ಗೆ ಬೇರೆ ಲೆಕ್ಕ ಇರುತ್ತೆ. ಟಿವಿ ಯೂನಿಟ್‌ಗೆ ಬೇರೆ ಲೆಕ್ಕ ಇರುತ್ತೆ. ಮತ್ತೆ ಬೆಡ್‌ರೂಮ್‌ಗಳಲ್ಲಿ ವಾರ್ಡ್‌ರೋಬ್‌ಗಳಿಗೂ ಕೂಡ ಬೇರೆ ಬೇರೆ ಲೆಕ್ಕ ಇರುತ್ತೆ. ಅದ್ರ ಪ್ರಕಾರ ಅವರು ಮಾಡ್ಕೊಡ್ತಾರೆ. ಮೇನ್ ಡೋರಿಂದ ಒಳಗಡೆ ಬರ್ತಾ ಉತ್ತರಕ್ಕೆ ಒಂದು ಕಿಟಕಿನ ಮಾಡ್ಕೊಟ್ಟಿದ್ದಾರೆ. ಹಾಗೇನೆ ಅಂದ್ರೆ ಈಗ ನಮ್ಮನೆ ಬಂದು ದಕ್ಷಿಣ ದಿಕ್ಕಿನ ಬಾಗ್ಲು, ಅಪ್ಪ ಅಮ್ಮನ ಹೆಸರಿಗೆ ಅದೇ ಮೇನ್ ಡೋರ್ ಬರೋದು ಅಂತ ಹೇಳಿ ಅವರು ದಕ್ಷಿಣ ದಿಕ್ಕಿಗೆ ಬಾಗ್ಲನ್ನ ಇಟ್ಕೊಂಡಿದ್ದಾರೆ. ನಾವು ಮೇನ್ ಡೋರಿಂದ ಒಳಗಡೆ ಬರ್ತಾ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಆ ಚಪ್ಪಲಿ ಸ್ಟ್ಯಾಂಡ್ ಅನ್ನ ಮಾಡಿಸ್ಕೊಂಡಿದೀವಿ. ಸ್ಲಿಪ್ಪರ್ ಸ್ಟೋರೇಜ್ ಅನ್ನ ಮಾಡಿಸ್ಕೊಂಡಿದೀವಿ. ಹೊಸ ಶೂಸು, ಚಪ್ಪಲಿಗಳೆಲ್ಲ ಇಲ್ಲಿ ಇಟ್ಕೋಬಹುದು ಅಂತ ಹೇಳಿ. ಮತ್ತೆ ಹಾಗೆ ಮೇಲೆ ಸಿಟ್ಟಿಂಗಿಗೂ ಕೂಡ ಒಂದು ಶೀಟ್ ತರ ಹಾಕಿಸ್ಕೊಂಡಿದೀವಿ. ಅಲ್ಲಿ ಮೇನ್ ಡೋರ್ ಹಿಂದೆಗಡೆ ಒಂದು ವಿಂಡೋ ಕೂಡ ಕೊಟ್ಟಿರೋದ್ರಿಂದ ಆರಾಮಾಗಿ ಅಲ್ಲೂ ಕೂತ್ಕೋಬಹುದು. ಇದರಲ್ಲೂ ಕೂಡ ನಾವು ಕೆಲವೊಂದು ಮಿಸ್ಟೇಕ್ ಅನ್ನ ಮಾಡಿದೀವಿ. ಸ್ಟೋರೇಜ್ ಅನ್ನ ಜಾಸ್ತಿ ಮಾಡಿಸ್ಕೊಂಡ್ಬಿಟ್ಟಿದ್ರು ಅಮ್ಮ. ಯಾಕೆ ಅಂತಂದ್ರೆ ಅವ್ರಿಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಈಗಾಗಲೇ ಇದ್ದಂಥ ಮನೆಗಳಲ್ಲಿ ಯಾವುದೇ ರೀತಿ ಈ ರೀತಿಯ ವುಡ್ ವರ್ಕ್‌ಗಳಾಗಿರ್ಬೋದು, ಸ್ಟೋರೇಜ್‌ಗಳಾಗಿರ್ಬೋದು ಅಷ್ಟೊಂದು ಇರಲಿಲ್ಲ. ಅವ್ರಿಗೆ ಸಾಮಾನುಗಳೆಲ್ಲ ಏನು ಕಾಣಿಸ್ಬಾರ್ದು, ಎಲ್ಲ ಒಳಗಡೆ ಇಡಬೇಕು, ಆ ರೀತಿ ನನಗೆ ಸ್ಟೋರೇಜ್ ಜಾಸ್ತಿ ಬೇಕು ಅಂತ ಹೇಳಿ ಈ ರೀತಿ ಮೇಲ್ಗಡೆ ಲೈನಲ್ಲಿ ಸ್ಟೋರೇಜ್ ಅನ್ನ ಜಾಸ್ತಿ ಮಾಡಿಸ್ಕೊಂಡ್ರು. ಅಷ್ಟೊಂದು ನೆಸೆಸಿಟಿ ಇರಲಿಲ್ಲ. ಅದು ಫಿನಿಶಿಂಗ್ ಆದ್ಮೇಲೆ ನಮಗೆ ಅನ್ನಿಸ್ತು ಇದೆಲ್ಲ ಬೇಕಾಗಿರ್ಲಿಲ್ಲ ಅಂತ. ಆದ್ರೂ ಮಾಡೋದನ್ನ ಮಾಡಿಸ್ಬಿಟ್ಟಿದ್ದಾರೆ, ಏನು ಮಾಡೋದಿಕ್ಕಾಗಲ್ಲ. ಯಾಕಂದ್ರೆ ಒಂದು ಮನೆ ನೋಡ್ತಾ ನಮಗೆ ಇನ್ನೊಂದು ಮನೆಗೆ ಐಡಿಯಾಸ್ ಬರ್ತಾ ಇರುತ್ತೆ, ಯಾವ್ದು ಬೇಕು ಯಾವ್ದು ಬೇಡ ಅಂತ. ಆದ್ರೆ ಈ ರೂಮಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ಎಲ್ ಶೇಪಲ್ಲಿ ಈ ರೀತಿ ಕಬೋರ್ಡ್‌ಗಳನ್ನ ಮಾಡ್ಕೊಟ್ಟಿದ್ದಾರೆ. ಒಂದು ಮೂಲೆನಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ, ಇನ್ನೊಂದು ಮೂಲೆನಲ್ಲಿ ವಿಂಡೋ ಪಕ್ಕಾನೇ ಮಕ್ಕಳಿಗೆ ಸ್ಟಡಿ ಟೇಬಲ್ ಅನ್ನ ಮಾಡ್ಕೊಟ್ಟಿದ್ದಾರೆ. ಲ್ಯಾಪ್ಟಾಪ್ ಕೂಡ ಇಟ್ಕೊಂಡು ವರ್ಕ್ ಮಾಡಬಹುದು, ಮಕ್ಕಳಿಗೆ ಓದ್ಕೊಳ್ಳೋದಕ್ಕೆ, ಬರ್ಕೊಳ್ಳೋದಕ್ಕೆ, ಮತ್ತು ಅವರ ಬ್ಯಾಗ್‌ಗಳನ್ನು ಸ್ಟೋರ್ ಮಾಡೋದಕ್ಕೆ, ಬುಕ್ಸ್ ಸ್ಟೋರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅದನ್ನು ಕೂಡ ನಾರ್ತ್ ಸೈಡ್‌ಗೆ ಮಕ್ಕಳು ಕುತ್ಕೊಂಡು ಓದೋದು ಒಳ್ಳೇದು ಅಂತ ಹೇಳಿ ಆ ಸೈಡ್‌ಗೆನೆ ಸ್ಟಡಿ ಟೇಬಲ್ ಬರೋ ರೀತಿ ಮಾಡ್ಕೊಟ್ಟಿದ್ದಾರೆ.
ಪ್ರತಿಯೊಂದರ ಕಲರ್ ಕಾಂಬಿನೇಷನ್ನು ಕೂಡ ಅಷ್ಟೇ. ನಾವು ಒಂದು ರೀತಿ ಸೆಲೆಕ್ಟ್ ಮಾಡಿದ್ವಿ. ಆದರೆ ಅದು ಹೇಗೆ ಕಾಣಿಸುತ್ತೆ, ಹೇಗೆ ಬರುತ್ತೆ ಅನ್ನೋದನ್ನ ನಮಗೆ ಎಕ್ಸ್‌ಪ್ಲೈನ್ ಮಾಡಿ ಫೈನಲ್ ಆಗಿ ಅವರೇ ಸೆಲೆಕ್ಟ್ ಮಾಡಿರುವಂಥ ಕಲರ್ಸ್‌ಗಳು. ಮನೆ ಪೇಂಟಿಂಗ್ ಆಗಿರಬಹುದು, ಈ ರೀತಿ ಕಬೋರ್ಡ್ಸ್‌ಗಳದ್ದೇ ಆಗಿರಬಹುದು. ಪ್ರತಿಯೊಂದು ಕೂಡ ಅವರು ಕಲರ್ ಕಾಂಬಿನೇಷನನ್ನ ನೋಡಿ, ಯಾಕಂದ್ರೆ ರೂಮ್‌ಗೆ ನಾವೇನು ಪೇಂಟ್ ಮಾಡಿಸಿರ್ತೀವಿ ಅದಕ್ಕೂ ಮತ್ತೆ ನಮ್ಮ ವಾರ್ಡ್‌ರೋಬ್‌ಗಳಿಗೂ ಸೇಮ್ ಅಂದ್ರೆ ತುಂಬ ಹಾಡಾಗಿ ಕಾಣಬಾರ್ದು ಅನ್ನೋ ರೀತಿ ನೋಡೋದಕ್ಕೂ ಕೂಡ ಡಿಸೆಂಟ್ ಲುಕ್ ಇರಬೇಕು ಅಂತ ಹೇಳಿ ಅವರೇ ಸೆಲೆಕ್ಟ್ ಮಾಡಿರುವಂಥದ್ದು. ಯಾಕೆಂದ್ರೆ ನಮ್ಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತ ಗೊತ್ತಾದಾಗ ಕೆಲವರು ಏಮಾರ್ಸಕ್ಕೆ ನೋಡ್ತಾ ಇರ್ತಾರೆ. ಅಥವಾ ಒಂದಕ್ಕೆ ಡಬಲ್ ಆಯ್ತು, ಈ ಕ್ವಾಲಿಟಿ, ಆ ಕ್ವಾಲಿಟಿ ಅಂತ ಕೂಡ ಹೇಳ್ತಾ ಇರ್ತಾರೆ. ಅಂಥದ್ದನ್ನು ಕೂಡ ನಾವು ನೋಡಿರ್ತೀವಿ ಅಲ್ವಾ? ಆದ್ರೆ ಗೊತ್ತಿಲ್ಲದೆ ಇರೋರಿಗೆ ನಾವು ತಿಳಿಸ್ಕೊಡ್ಬೇಕು ಅಂತ ಹೇಳಿ ಪ್ರತಿಯೊಂದನ್ನು ಎಕ್ಸ್‌ಪ್ಲೈನ್ ಮಾಡಿ ಇದು ಹೀಗ್ ಬರುತ್ತೆ, ಹೀಗಾಗತ್ತೆ ಅಂತ ಹೇಳಿ ಇಷ್ಟು ಒಳ್ಳೆ ಅದ್ಭುತವಾದಂಥ ಮನೆ, ನಮ್ಮ ಕನಸಿನ ಅರಮನೆಯನ್ನ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಪ್ರತಿಯೊಂದಕ್ಕೂ ಕೂಡ ಲೆಕ್ಕಾಚಾರ ಹಾಕಿ ನಾವು ಜೀವನ ಮಾಡ್ತಾ ಇರ್ತೀವಿ. ₹1 ಹೆಚ್ಚಿಗೆ ಖರ್ಚಾದ್ರೂ ಕೂಡ ಕಷ್ಟ ಅನ್ಸುತ್ತೆ, ಸಾಲ ಆದ್ರೂ ಕೂಡ ನಮ್ಗೆ ಹೊರೆ ಅನ್ಸುತ್ತೆ. ಹೊಸ ಮನೆ ಕಟ್ಕೊಂಡಿದೀವಿ ಅಂದ್ಮೇಲೆ ನೆಮ್ಮದಿಯಾಗಿ ನಾವಲ್ಲಿ ಇರ್ಬೇಕು. ಸಾಲ ಹೇಗ್ ತೀರ್ಸೋದು, ಅದು ಹೇಗ್ ಮಾಡೋದು, ಇದು ಹೇಗ್ ಮಾಡೋದು, ಒಂದು ಹೊಸ ಜಾಗಕ್ಕೆ ಅಂತ ಹೋದ್ಮೇಲೆ ಅಲ್ಲಿ ನಾವು ಅಡ್ಜಸ್ಟ್ ಆಗೋದಕ್ಕೆ ನಮ್ಗೆ ಟೈಮ್ ಬೇಕು. ಅದರಲ್ಲಿ ಸಾಲದ ಹೊರೆನೂ ಜಾಸ್ತಿ ಆಗ್ಬಿಟ್ರೆ ನೆಮ್ಮದಿನೇ ಇಲ್ದಂಗಾಗತ್ತೆ. ಸ್ವಂತ ಮನೆ ಯಾಕ್ ಬೇಕಿತ್ತು? ಬಾಡಿಗೆ ಮನೆಯಲ್ಲೇ ಎಷ್ಟೋ ನೆಮ್ಮದಿಯಾಗಿದ್ವಿ ಅಂತ ಅನ್ನಿಸ್ಬಿಡತ್ತೆ. ಎಷ್ಟೋ ಜನ ಆ ರೀತಿ ಪರಿಸ್ಥಿತಿಯನ್ನ ಎದುರಿಸ್ತಾ ಸ್ವಂತ ಮನೆನ ಬಿಟ್ಟು ಮತ್ತೆ ಬಾಡಿಗೆ ಮನೆಗೆ ಬಂದಿದ್ದವರು ಕೂಡ ಇದ್ದಾರೆ. ಪ್ರತಿಯೊಂದು ಐಟಮ್‌ಗಳನ್ನ ತರುವಾಗ್ಲೂ ಕೂಡ ನಮ್ಮನ್ನೇ ಕರೀತಾರೆ. ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಒಂದು ಬಜೆಟ್ ಇಷ್ಟಿರುತ್ತೆ. ನೀವು ಅಷ್ಟ್ರೊಳಗಡೆ ಬೇಕಾದ್ರೂ ತಗೋಬಹುದು. ನಿಮ್ಗೆ ಇಷ್ಟ ಆಗಿರೋದನ್ನ ತಗೊಂಡ್ರೆ ಮೇಲೆ ನೀವು ಅಮೌಂಟನ್ನ ಪೇ ಮಾಡಬಹುದು ಅಂತ ಹೇಳಿ ಪ್ರತಿಯೊಂದನ್ನು ನಮಗೆ ಎಕ್ಸ್‌ಪ್ಲೈನ್ ಮಾಡಿದ್ದಾರೆ. ಗ್ರಾನೈಟ್ ತರೋದ್ರಿಂದ ಹಿಡಿದು ಬಾತ್ರೂಮ್ ಆಕ್ಸೆಸರೀಸ್ ಇರಬಹುದು, ಮತ್ತೆ ಎಲೆಕ್ಟ್ರಿಕ್ ಐಟಮ್‌ಗಳಿರಬಹುದು. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನಿಜಕ್ಕೂ ತುಂಬಾನೇ ಖುಷಿ ಆಯ್ತು. ಮನೆ ನೋಡಿ ನಿಮ್ಗೇನ್ ಅನ್ನಿಸ್ತು? ಪ್ಲಾನಿಂಗ್ ಚೆನ್ನಾಗಿದೆ ಅನ್ನಿಸ್ತಾ? ಅಥವಾ ಏನಾದ್ರೂ ಚೇಂಜಸ್ ಮಾಡ್ಬೇಕಿತ್ತು ಅನ್ನಿಸ್ತಾ? ನಿಮ್ಮ ಸಜೆಷನ್ ಅನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ನೀವೇನಾದ್ರೂ ಈ ಕನ್ಸ್ಟ್ರಕ್ಷನ್ ಟೀಮ್‌ನ ಕನ್ಸಲ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಂಬರ್ಸನ್ನು ನಾನು ವಿಡಿಯೋದಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ನೀವು ಕನ್ಸಲ್ಟ್ ಮಾಡ್ಬೋದು. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ. ತುಂಬ ಖುಷಿಯಿಂದ ನಾನೇ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?